ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಅತಿಥಿ ಪಿರಿಯಾಪಟ್ಟಣ ತಾಲೂಕು ವ್ಯಾಪ್ತಿಯ ಈ ವಿಧಾನಸಭಾ ಕ್ಷೇತ್ರದ ಮಾಜಿ MLAಗಳು ಮತ್ತು JDSನ ಮುಖಂಡರಾದಂತಹ ಮಾದೇವರು. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ಎಲ್ಲ ಕಡೆ ಒಂದು ಮಾತು ಕೇಳ್ಬರ್ತದೆ, JDS ಅಂದರೆ ಮಾದೇವ್ ಅಂದರೆ JDS. ಸೊ ಮಾದೇವ್ ಅವರೇ JDSನ ಕಟ್ಟಿ ಬೆಳೆಸಿದ್ರು. ಹಾಗಾಗಿ ಗೆಲ್ಬೇಕಿದ್ದು ಈ ಬಾರಿ ಸಾಧ್ಯ ಆಗಿಲ್ಲ, ಎಲ್ಲೋ ಬ್ಯಾಡ್ ಲಕ್ ಅಂತೇಳಿ ಎಲ್ರಿಗೂ ನಿರೀಕ್ಷೆ ತುಂಬ ಇತ್ತು ಜನಗಳಿಗೆ. ಸೊ ಮಾದೇವ್ ಅವರು ಈ ಬಾರಿ ಕೂಡ MLA ಆಗಬಹುದು, ಸರ್ಕಾರ ಯಾವುದೇ ಆಗಲಿ, ಬಟ್ MLA ಮಾದೇವರು ಇರ್ತಾರೆ ಅಂತೇಳಿ. ಒಂದು ಸಾರಿ ನಾವು ಹಿನ್ನೋಟಕ್ಕೆ ಹೋದಾಗ ಈ ಸೋಲಿಕ್ಕೆ ಏನು ಕಾರಣ ಅಂತೇಳಿ ತಿಳ್ಕೊಂಡ್ರೆ ಏನಿರ್ಬೋದು ನಿಮ್ಮ ಪ್ರಕಾರ? ಅದೇ ಈಗಾಗಲೇ ನೀವು ಮೊದಲೇ ಹೇಳಿದಾಗೆ ಕ್ಷೇತ್ರದಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ JDS ಪಕ್ಷದ ಶಾಸಕರು ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಉತ್ಸಾಹ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿದ್ರಿಂದ ಮತ್ತು ಅತಿಯಾದ ಆತ್ಮವಿಶ್ವಾಸ, ನಮ್ಮ ಅಭ್ಯರ್ಥಿ ಅಲ್ಲದೆ ಬೇರೆ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವನೆ ಸ್ವಲ್ಪ ಚುರುಕಾಗಿ ಕಾರ್ಯನಿರ್ವಹಿಸೋದ್ರಲ್ಲಿ, ಕರ್ತವ್ಯ ಮಾಡೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು. ಅದರಿಂದ ನನ್ನ ಸೋಲ್ಲೇಬೇಕಾಗುವಂಥ ಸಂದರ್ಭ ಒದಗಿ ಬಂತು. ಹಾಗಾಗಿ ಸೊ ಮೊದಲು ಬಾರಿ MLA ಆದ ತಕ್ಷಣದಲ್ಲಿ ಜಿಲ್ಲಾ ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಓಡಾಡಿ. ಸೊ ನೀವು ಕೈಗೊಂಡಂತಹ ಜನಪರ ಕಾರ್ಯಗಳಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಇವೆಲ್ಲ ಏನು ಕೈ ಹಿಡಿಲಿಲ್ವಾ, ಅಥವಾ ಅದೆಲ್ಲವನ್ನ ಏನಾದ್ರು ಕಾಂಗ್ರೆಸ್ ಪಕ್ಷ ತಿರುಚಿತ ಅಂತ? ಅದು ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ಅದು ಸಾಮಾನ್ಯ ಕೂಲಿ ಕಾರ್ಮಿಕರು, ಬಡ ರೈತರು, ಮಧ್ಯಮ ವರ್ಗದವ್ರಿಗೆ ಅದೊಂದು ಆಸೆಯ ಮುಖಾಂತರ ಕಾಂಗ್ರೆಸ್ನವರು ಮತದಾರರನ್ನ ಅಮಿಷ ಒಡ್ಡಿ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಸಕ್ಸಸ್ ಆದವು. ಆದ್ದರಿಂದ ಆ ಒಂದು ಗ್ಯಾರಂಟಿಯ ಫಲ ಕಾಂಗ್ರೆಸ್ನವ್ರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಆ ಗ್ಯಾರಂಟಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ರೈತ ವರ್ಗ, ಕೂಲಿ ಕಾರ್ಮಿಕರು, ಬಡವರ್ಗಗಳನ್ನ, ಶೋಷಿತರನ್ನ ಬಹಳ ತೆರಿಗೆಯನ್ನು ಹಾಕೋದ್ರ ಮುಖಾಂತರ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಚುನಾವಣಾ ಸಂದರ್ಭದಲ್ಲಿ ಭರವಸೆ ಕೊಟ್ಟು ಮತವನ್ನು ಪಡೆದರು. ಆ ಪಡೆದಂಥ ಮತದಾರರಿಗೆ ಅವರಿಂದ ತೆರಿಗೆ ವಸೂಲು ಮಾಡಿ ಆ ಒಂದು ಗ್ಯಾರಂಟಿಯ ಗ್ಯಾರಂಟಿಯನ್ನು ಚಾಲನೆ ಮಾಡಿದ್ರೆ ವಿನಃ ಹಿಂದೆ ಇದ್ದಂಥ ತೆರಿಗೆ ಮುಖಾಂತರ, ಹಿಂದೆ ಇದ್ದಂಥ ತೆರಿಗೆ ಆಧಾರದ ಮೇಲೆ ಗ್ಯಾರಂಟಿಯನ್ನು ಚಾಲನೆ ಕೊಡಲಿಲ್ಲ. ಅವರ 3 ವರ್ಷದ ಅವಧಿನಲ್ಲಿ ಸಾರ್ವಜನಿಕವಾಗಿ ಮತದಾರರ ಮೇಲೆ ತೆರಿಗೆಗಳನ್ನ ಹಾಕ್ತಾ ಬಂದು ಆ ತೆರಿಗೆಯನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವಾಗದಷ್ಟು ಜನ ಹೊರೆಯನ್ನು ಹೊತ್ಕೊಂಡಿದ್ದಾರೆ. ಜನರಿಗೂ ಬಹಳ ಮಾನಸಿಕವಾಗಿ ಬೇಸರ ಆಗಿದೆ. ಆದ್ದರಿಂದ ಅವ್ರ ಗ್ಯಾರಂಟಿಗೆ ಮರಳಾದ್ದರಿಂದ ನಾವು ಸೋಲಿಗೆ ಕಾರಣ ಆಯಿತು. ಸೊ ಒಂದು JDS ಸೋಲಿಗೆ ರಾಜ್ಯದಲ್ಲಿ ಅವರು BJP ಜೊತೆ ಮಾಡ್ಕೊಂಡಂಥ ಹೊಂದಾಣಿಕೆ, JDS ಜಾತ್ಯತೀತ ಪಕ್ಷ ಅಂತ ಹೇಳ್ತಾರೆ, ಬಟ್ ಅವರು ಕೋಮುವಾದಿ ಜೊತೆ ಕೈ ಜೋಡಿಸಿದರೆ ಹಾಗಾಗಿ ನಾವು JDS ಸೋಲಿಸ್ತೋ ಅನ್ನೋದು ಒಂದು ವಾದ. ನಿಜ ಇಲ್ಲ ಅಂತ ಹೇಳಲಿಕ್ಕೆ ನಾವು ಹೋಗೋದಿಲ್ಲ. ಆ ವರ್ಗ JDS ಮೇಲೆ ತುಂಬ ಭರವಸೆ ಇಟ್ಟಿತ್ತು. ಜೊತೆಗೆ BJPಯವ್ರ ಜೊತೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ದುಡುಕಿನ ನಿರ್ಧಾರ ಆ ವರ್ಗ ನಮ್ಮನ್ನು ಕೈ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಯಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳು ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಸಮಸ್ಯೆ ಆಗಿರೋದು ಇಲ್ಲಿ. ಸೊ ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ JDS ಎರಡೇ ನಡುವಿನ ಪೈಪೋಟಿ ಆಗ್ತಿತ್ತು. ಸೊ BJP ನಡುವೆ ಎಂಟ್ರಿ ಕೊಟ್ಟಾಗ ಇದು JDSಗೆ ಹೊಡೆತ ಕೊಡ್ತಾ ಈ ತಾಲೂಕು ವ್ಯಾಪ್ತಿಯಲ್ಲಿ ಅಂತ? ಹೊಡೆತ ಕೊಟ್ಟಿದೆ. ರಾಜಕೀಯವಾಗಿ ಹೊಡೆತ ಬಿದ್ದಿದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಒಂದಷ್ಟು ಜನಪರ ಕಾರ್ಯಕ್ರಮ ಮಾಡ್ತಿದ್ದೇವೆ, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ, ಇದೆಲ್ಲವನ್ನ ಸಾಧನಾ ಸಮಾವೇಶದಲ್ಲಿ CM ಅವರು ವಿವರಣೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಈ 3 ವರ್ಷದಲ್ಲಿ ಕಾಂಗ್ರೆಸ್ ಆದರೆ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ? ನಮಗೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ತೃಪ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದಂಥ ಮತದಾರರು, ಕೂಲಿ ಕಾರ್ಮಿಕರು, ರೈತರು ಭ್ರಮನಿರಸನರಾಗಿದ್ದಾರೆ. ಈ ಪಕ್ಷಕ್ಕೆ ಮತವನ್ನು ಕೊಟ್ಟು ಎಲ್ಲೋ ಒಂದು ಕಡೆ ತಪ್ಪನ್ನು ಮಾಡಿದ್ದೇವೆ,
ಈ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಮುಂದೆ ಬರ್ತಕ್ಕಂಥ 5 ವರ್ಷದ ಚುನಾವಣೆಯಲ್ಲಿ ಕಾಂಗ್ರೆಸ್ನವ್ರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ಚರ್ಚೆ ಈಗಾಗಲೇ ಮತದಾರರಲ್ಲಿ, ಕೂಲಿ ಕಾರ್ಮಿಕರಲ್ಲಿ, ಗ್ರಾಮಾಂತರ ಪ್ರದೇಶದ ರೈತರಲ್ಲಿ ಆ ಚರ್ಚೆ ಪ್ರಾರಂಭ ಆಗಿದೆ. ಈಗ ಸೊ ಅಂದರೆ ಕಾಂಗ್ರೆಸ್ ತೆರಿಗೆ ಏರಿಸ್ತಿದೆ. ಸೊ ನಿಮ್ಮ ಪ್ರಕಾರ ನೀವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡೋದ್ರಿಂದ ಕೇಂದ್ರವನ್ನು ನೀವು ಬೆಂಬಲಿಸ್ತಿದೆ. ಸೊ ಕೇಂದ್ರದ ತೆರಿಗೆ ಹೆಚ್ಚಾಗ್ತಿದೆ, ಇಲ್ಲಿ ರಾಜ್ಯದ ತೆರಿಗೆ ಹೆಚ್ಚಾಗ್ತಿದೆ ಅಂತ? ಕೇಂದ್ರದ ತೆರಿಗೆಗಿಂತ ರಾಜ್ಯದ ತೆರಿಗೆ, ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಜನರಿಗೆ 2023 ಚುನಾವಣೆ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಅಧಿಕಾರಕ್ಕೆ ಬಂತೋ, ಆ ಸರ್ಕಾರ ಆ ಭರವಸೆಗಳನ್ನು ಪೂರೈಸೋದ್ರಲ್ಲಿ ವಿಫಲರಾಗೋದ್ರ ಜೊತೆಗೆ ಆಡಳಿತದಲ್ಲೂ ವಿಫಲರಾಗಿದ್ದಾರೆ. ಕುರ್ಚಿಗೋಸ್ಕರ ಕಚ್ಚಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಆ ಪಕ್ಷದಲ್ಲಿ ಸಾಮರಸ್ಯ ಇಲ್ಲ, ಒಗ್ಗಟ್ಟಿಲ್ಲ. ರಾಜ್ಯದ ಅಭಿವೃದ್ಧಿ ಅತ್ಯಂತ ಕುಂಠಿತವಾಗಿದೆ. ಜನ ಏನು ನಿರೀಕ್ಷೆ ಮಾಡಿದರು ಕಾಂಗ್ರೆಸ್ ಸರ್ಕಾರದ ಆಯ್ಕೆಯಾದ ನಂತರ, ಮತದಾರರು ಅಥವಾ ರಾಜ್ಯದ ಅಭಿವೃದ್ಧಿ, ಗ್ರಾಮಾಂತರ ಪ್ರದೇಶದ ಮತದಾರರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ರು, ಅದು ಹಸಿ ಸುಳ್ಳಾಗಿದೆ. ಆದ್ದರಿಂದ ಕಾಂಗ್ರೆಸ್ ಬಗ್ಗೆ ಒಂದು ಅವರಲ್ಲಿದ್ದಂಥ ವಿಶ್ವಾಸ, ಒಲವು, ಬೆಂಬಲ ದಿನೇ ಕುಸಿತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ನಿಮ್ಮ JDS ಹಿರಿಯ ಮುಖಂಡರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇನ್ನೇನು ಬೀಳುತ್ತೆ ಅಂದರೆ ಇಷ್ಟೇ. ಅವರಲ್ಲಿ ನೀವೇ ಹೇಳಿದಾಗೆ ಕುರ್ಚಿಯ ಕದನ ಶುರುವಾಗಿದೆ, ಹಾಗಾಗಿ ಸರ್ಕಾರ ಸ್ಥಿರವಾಗಿರೋದಿಲ್ಲ 5 ವರ್ಷ, ಕೂಡಲೇ ಸರ್ಕಾರ ಬೀಳುತ್ತೆ ಅಂತೇಳಿ. ಇದು ಸತ್ಯ ಆಗ್ಬೋದಾ ನಿಮ್ಮ ಪ್ರಕಾರ? ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ನನ್ನ ರಾಜಕೀಯದ ಅನುಭವದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಬಾರಿ ಅಧಿಕಾರ ದೊರೆತರೆ ಅದರ ಅವಧಿ ಪೂರ್ಣಗೊಳ್ಳವರೆಗೆ ಸರ್ಕಾರ ಕುಸಿಯೋದಿಲ್ಲ. ಸುಭದ್ರವಾದ ಸರ್ಕಾರವನ್ನು ನಡೆಸಲಿಕ್ಕೆ, ಜನಪರವಾದಂಥ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಿಕ್ಕೂ ಸಾಧ್ಯ ಆಗದೇ ಇದ್ರೂ 5 ವರ್ಷ ಅವರು ಕೊಟ್ಟಂಥ ಅವಕಾಶವನ್ನು ಪೂರೈಸ್ತಾರೆ, ಸಂಪೂರ್ಣ ಪೂರೈಸ್ತಾರೆ. ಅಂದರೆ ಯಶಸ್ವಿ ಸರ್ಕಾರ ಕಾಂಗ್ರೆಸ್ ಅಂತ ಹೇಳ್ಬೋದು. 5 ವರ್ಷ ಪೂರೈಸಿದ ನಂತರ 5 ವರ್ಷ ಪೂರೈಸಿದ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಿದೆ, ಬರೋದಿಲ್ಲ, ಸಾಧ್ಯ ಇಲ್ಲ. ಈಗಾಗಲೇ ಕುಮಾರಣ್ಣ ಒಂದು ಕರೆ ಕೊಟ್ಟಿದ್ದಾರೆ, ನಿಮ್ಮ ಸಮಾವೇಶದಲ್ಲಿ 80ರಿಂದ 90 ಸೀಟ್ ಗೆಲ್ತೀವಿ ಅಂತೇಳಿ. ಅದಕ್ಕೆ ತುಂಬ ಪೂರಕವಾದ ಉದಾಹರಣೆ ಕೊಟ್ಟದ್ದು ಪಕ್ಕದ ರಾಜ್ಯಗಳನ್ನು ಹೋಲಿಸ್ಕೊಂಡಿದ್ದಾರೆ. ಹಾಗಾಗಿ ಯಾವುದು ಪ್ರಾದೇಶಿಕ ಪಕ್ಷಗಳಿದ್ದಾವೆ ಗೆಲ್ಲುತ್ತೆ, ಅದೇ ಸರ್ಕಾರ ಹಿಡಿಯುತ್ತೆ ಅಂತ. ಕುಮಾರಣ್ಣ ಹೇಳಿದ ಮಾತು ಸತ್ಯ ಆಗುತ್ತಾ? ಮತ್ತೆ JDS ಅಧಿಕಾರಕ್ಕೆ ಬರುತ್ತಾ ಅಂತ? ಕುಮಾರಣ್ಣ ಹೇಳಿರೋದ್ರಲ್ಲಿ ಅವರ ಅನುಭವದ ಮಾತಿನ ಪ್ರಕಾರ ಏನು ರಾಷ್ಟ್ರೀಯ ಮಟ್ಟದಲ್ಲಿ NDA ಜೊತೆ ಕೈ ಜೋಡಿಸಿ BJP ಮತ್ತು JDS ಮೈತ್ರಿ ಒಕ್ಕೂಟದಲ್ಲಿ ನಾವೆಲ್ಲರೂ ಭಾಗಿಗಳಾಗಿ, ಈ ಉದಾಹರಣೆಗೆ ಹಲವಾರು ರಾಜ್ಯಗಳ ಚುನಾವಣೆ ನಡೀತು. ಆ ಚುನಾವಣೆಗಳಲ್ಲಿ BJP ಅತ್ಯಧಿಕ ಮತವನ್ನು ಗಳಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನು ತಾವು ನೋಡಿದ್ದೀರಾ. NDA ಮೈತ್ರಿಕೂಟ ದೇಶದಲ್ಲಿ ಬಹಳ ಯಶಸ್ವಿ ಜಯವನ್ನು ಸಾಧಿಸೋದ್ರ ಜೊತೆಗೆ ಉತ್ತಮ ಆಡಳಿತವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಜನರು, ಯುವಕರು, ಮಧ್ಯಮ ವರ್ಗದವರು ಎಲ್ಲರೂ ಮೋದಿಯವರ ಆಡಳಿತವನ್ನು ಸಮರ್ಥನೀಯ ಮಾಡಿಕೊಳ್ಳೋದ್ರ ಜೊತೆಗೆ ದೇಶ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಮೋದಿಯವರು ದೇಶದ ಗೌರವವನ್ನು ಉಳಿಸ್ತಾ ಇದ್ದಾರೆ. ಇಂಥ ಒಂದು ನಾಯಕತ್ವದ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಸ್ಥಿರವಾಗಿರಬೇಕು ಅಂತಕ್ಕಂಥ ಭಾವನೆ ಮತದಾರರಲ್ಲಿದೆ. ಸೊ JDS ಅವರು ಹೇಳ್ತಿರೋದು ಸಂಪೂರ್ಣ ಬಹುಮತ ಸಿಗಲ್ಲ ಇದುವರೆಗೂ. ಅಂದರೆ 2 ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಕೂಡ ಸಂಪೂರ್ಣ ಬಹುಮತ ಇರಲಿಲ್ಲ. ಈ ಬಾರಿಯೂ ಬಹುಮತ ಸಿಕ್ಕುತ್ತಂತೆ ಅವರೆಲ್ಲೂ ಹೇಳಿಲ್ಲ. ಹಾಗಾಗಿ JDS ಯಾಕೋ ಬಹುಮತ ಪಡೆಯಲು ವಿಫಲ ಆಗಬಹುದಾ ಮುಂದಿನ ಬಾರಿಯೂ ಅಂತ? ಈಗ ನೀವು ಆಗಲೇ ಹೇಳಿದ್ರಿ, ಪ್ರಾದೇಶಿಕ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಮೈತ್ರಿ ಮಾಡ್ಕೊಳ್ತಕ್ಕಂಥ ನಿರ್ಧಾರ ಮಾಡಿದ ಮೇಲೆ ನಾವು ನಮ್ಮ ಪಕ್ಷ 2/3 ಮೆಜಾರಿಟಿಯನ್ನು ಪಡೆಯುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರೆ ಅದು ಬಾಲಿಶವಾದಂಥ ರಾಜಕಾರಣ ಆಗ್ತದೆ. ಒಂದು ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಳ್ದೇನೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ನಾವು ಸಮಾಜಕ್ಕೆ ಸಂದೇಶವನ್ನು ನಮ್ಮ ನಾಯಕರುಗಳು ಕೊಡ್ಬೋದು. ನಾವು 2/3 ಮೆಜಾರಿಟಿ ಬಂದು ರಾಜ್ಯದಲ್ಲಿ JDS ಪಕ್ಷದ ಅಧಿಕಾರವನ್ನು ನಡೆಸುತ್ತೆ, ಅಧಿಕಾರ JDSಗೆ ಸಿಗುತ್ತೆ, ನಾವು ಉತ್ತಮವಾದ ಆಡಳಿತವನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಡ್ಬೋದು. ಬಟ್ ಮೈತ್ರಿ ಇರೋದ್ರಿಂದ ಇಂಥ ಮಾತನ್ನು BJP ಮುಖಂಡಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, JDS ಮುಖಂಡಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೈತ್ರಿ ಸರ್ಕಾರವನ್ನು ಮಾಡ್ತೇವೆ ಅಂತಕ್ಕಂಥ ಅವರ ನಂಬಿಕೆ ಇದೆಯಲ್ಲ, ಅದು 100ಕ್ಕೆ 100 ಸತ್ಯ ಆಗ್ತದೆ. ಸೊ ಒಂದು JDS ಅಂದರೆ ಜಾತ್ಯತೀತ ಪಕ್ಷ, ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ಸ್ವತಂತ್ರವಾದ ಪಕ್ಷ, ಸರ್ವ ಜನಾಂಗದ ತೋಟ ಅಂತೇಳಿ ಕುಮಾರಣ್ಣ ಅವರು ಹೇಳಿದರು.
ಈ ಕಡೆ ಬಂದ್ರೆ ಬಿಜೆಪಿಯವರು ಕೋಮುವಾದಿ ಪಕ್ಷ ಅಂತೇಳಿ ಬಿಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಎರಡರ ನಡುವೆ ಮತ್ತೆ ಒಪ್ಪಂದ ಆಗುತ್ತಾ? ಒಟ್ಟಿಗೆ ನೀವು ಚುನಾವಣೆಗೆ ಹೋಗ್ತೀರಾ ಹೇಗೆ? ಮೈತ್ರಿ ಮುಖಾಂತರನೇ ಚುನಾವಣೆಗೆ ಹೋಗ್ತೇವೆ. ಈಗ JDS ಪಕ್ಷ ಜಾತ್ಯತೀತ ಪಕ್ಷ, BJP ಕೋಮುವಾದಿ ಪಕ್ಷ ಅಂತಕ್ಕಂಥದ್ದನ್ನು ವಿರೋಧ ಪಕ್ಷದವರು ಅಪಪ್ರಚಾರ ಮಾಡ್ತಾ ಇದೆಯೇ ವಿನ BJPಯವರು ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ 10 ವರ್ಷ ಆಡಳಿತವನ್ನು ಪೂರೈಕೆ ಮಾಡಿ 11-12ನೇ ವರ್ಷಕ್ಕೆ ಬಂದಿದ್ದಾರೆ. ಈ 12 ವರ್ಷಗಳ ಸುದೀರ್ಘ ರಾಷ್ಟ್ರವನ್ನಾಡಿದಂಥ BJP ಕೋಮುವಾದಿ ಪಕ್ಷವಾಗಿದ್ದರೆ ಉಳಿದ ಇನ್ನಿತರ BJP ವಿರೋಧಿ ಸಮಾಜಗಳನ್ನು ದಮನ ಮಾಡ್ಬೋದಾಗಿತ್ತು, ತೊಂದರೆ ಕೊಡ್ಬೋದಾಗಿತ್ತು, ಕಿರುಕುಳ ಕೊಡ್ಬೋದಾಗಿತ್ತು, ಮತ್ತು ದೇಶಾಂತರ ಮಾಡಲಿಕ್ಕೆ ಒಂದು ಆಡಳಿತದಲ್ಲಿ ಕಿರುಕುಳ ಕೊಡ್ಬೋದಾಗಿತ್ತು. ಆದರೆ BJP ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಸಮುದಾಯವನ್ನು ಯಾವುದೇ ಸಮಾಜವನ್ನು ಒಡೆದಾಡೋ ಕೆಲಸ ಮಾಡಿಲ್ಲ. ಜೊತೆಗೆ ಏನು ಈ ದೇಶ ಹಿಂದುತ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರಮುಖ ಒಂದು ನಾವಿಯಲ್ಲಿ ಹೋಗ್ತಾ ಇದೆ, ಹಿಂದೂ ದೇಶ ಅದನ್ನು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನ್ನ ಉದ್ದೇಶ. ಸೊ ನೀವು ಈಗಾಗಲೇ BJP ಮೈತ್ರಿ ಆದಮೇಲೆ ಒಂದಷ್ಟು ಪರಿಣಾಮಗಳು ಎದುರಿಸಿದ್ರ, ಹಾಗಾಗಿ ಗೆಲುವಿನಲ್ಲೂ ಕೂಡ ಅದು ಪ್ರಭಾವ ಬೀರ್ಬೋದು ಅಂತ ತಾವು ಹೇಳಿದ್ದೀರಾ. ಮುಂದಿನ ಬಾರಿ ತಮಗೆ ಟಿಕೆಟ್ ಸಿಗೋದು ಖಚಿತ ಆಗಿದೆ. ಎಲೆಕ್ಷನ್ ಸ್ಪರ್ಧೆ ಮಾಡೋದಂದ್ರೆ BJP ಜೊತೆ ಸಖ್ಯ ಇರುತ್ತಾ ಅಥವಾ JDS ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತಾ ಈ ಕ್ಷೇತ್ರದಲ್ಲಿ? BJP ಜೊತೆ ಸಖ್ಯ ಇರುತ್ತೆ. ಎಲ್ಲ ಕಡೆನೂ 224 ಕ್ಷೇತ್ರಗಳಲ್ಲೂ BJP ಮತ್ತು JDS ಮೈತ್ರಿ ಸಂಬಂಧವನ್ನು ಮುಂದುವರಿಸಿಕೊಂಡು ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತೇವೆ. ಸೊ ದೇವೇಗೌಡರು ಮತ್ತೆ ಸಂಸದರಾಗ್ತಾರೆ, ಕರ್ನಾಟಕದ ರಾಜ್ಯಸಭೆ ಅಥವಾ ಲೋಕಸಭೆನ ಪ್ರತಿನಿಧಿಸ್ತಾರೆ. ದೇವೇಗೌಡರಿಗೆ ಇದು 94ನೇ ವರ್ಷದ ವಯಸ್ಸು. ವಯೋಸಹಜ ವಯಸ್ಸಿನಲ್ಲಿ ನಿಜವಾಗಿಯೂ ಅವರಿಗೆ ಆ ಶಿವ ಕೊಟ್ಟಿರ್ತಕ್ಕಂಥ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ, ಅವರ ಬಾಲ್ಯದಿಂದ ಈ 94ನೇ ವರ್ಷದವರೆಗೂ ಏನೇನು ಘಟನೆಗಳು ನಡೆದಿದೆ, ಏನೇನು ರಾಜಕೀಯದ ಅನುಭವಗಳಿದೆ, ರಾಜಕೀಯವನ್ನು ಹೇಗೆ ಎದುರಿಸಿ ಸೋಲು ಗೆಲುವಿನ ಮಧ್ಯದಲ್ಲಿ ಹೋರಾಟವನ್ನು ಮಾಡಿದ್ದಾರೆ, ಆ ಎಲ್ಲ ನೆನಪುಗಳು ಇವತ್ತಿಗೂ ಹಸಿರಾಗಿ ಉಳಿದಿರೋದ್ರಿಂದ ದೇವೇಗೌಡರಿಗೆ ವಯಸ್ಸಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಇಂಥ ಮುತ್ಸದ್ದಿ ರಾಜಕಾರಣಿ ಈ ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾನು ವೈಯಕ್ತಿಕವಾಗಿ ಹೇಳಬಲ್ಲೆ ಅಂತೀರಾ. ಸೊ ಮಹಾದೇವ್ ಅವರಂದರೆ ಒಂದು ಸರಳ ವ್ಯಕ್ತಿ, ಎಲ್ಲರ ನೋವಿಗೆ ಸ್ಪಂದನೆ ಮಾಡುವವರು, ಎಲ್ಲರ ಕಷ್ಟಕ್ಕೆ ಸ್ಪಂದಿಸುವಂಥವ್ರು. ಆದರೆ ಎಲ್ಲೋ ಅವರ ಕುಟುಂಬದ ಒಂದಷ್ಟು ಬಿರುಕು ಮೂಡ್ತು, ಅವರ ಮಗನ ಜೊತೆ ಒಂದಷ್ಟು ವೈಮನಸ್ಯ ಶುರುವಾಯಿತು ಅಂತೇಳಿ. ಇದು ಕಟ್ಟುಕತೆಯ ಅಥವಾ ನೈಜತೆಯ ಅಂತ? ಇದೆಲ್ಲ ಕಟ್ಟುಕತೆ. ಸುಮ್ಮನೆ ಜನರಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ರಾಜಕೀಯ ಶಕ್ತಿಯನ್ನು ಕುಂದಿಸ್ಲಿಕ್ಕೋಸ್ಕರ ಸುಮ್ಮನೆ ಎಲ್ಲೆಲ್ಲೋ ಇಲ್ಲದೇ ಇರ್ತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಥವಾ ವಿರೋಧದ ಭಾವನೆಗಳಾಗಲಿ ಇಲ್ಲ. ಒಂದು ಪಕ್ಷ, ಆ ಒಂದು ಪಕ್ಷದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಮಹಾದೇವರ ಮಗನೇ ಅವರಿಗೆ ಬೆನ್ನೆಲುಬು. ಸೊ ಅವರೇ ಹಿಂದೆ ನಿಂತು ಪಕ್ಷವನ್ನು ಮುನ್ನಡೆಸ್ತಾರೆ, ಗೆಲ್ಲಿಸ್ತಾರೆ ಅನ್ನೋ ಮಾತಿದೆ. ಈ ಬಾರಿ ಅದು ಸಾಧ್ಯ ಆಗುತ್ತಾ ಮುಂದಿನ ಚುನಾವಣೆಗೆ? ಖಂಡಿತ ಆಗುತ್ತೆ, ಹಾಗೆ ಖಂಡಿತ. ಸೊ ಇನ್ನೇನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂತು, ಇನ್ನೇನು ಕೆಲವೇ ತಿಂಗಳಲ್ಲೇ ಬರ್ಬೋದು. ಸೊ ಈ ಚುನಾವಣೆ ಗೆಲ್ಲಲಿಕ್ಕೆ JDS ಪ್ಲಾನ್ ಹೇಗಿದೆ ಅಂತ? ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಿಸಲಿಕ್ಕೆ ನಾವಂತೂ ತಯಾರಿದ್ದೇವೆ. ಆದರೆ ಆಡಳಿತಾರೂಢ ಪಕ್ಷ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಲಿಕ್ಕೆ ಹಿಂದೇಟು ಹಾಕ್ತಾ ಇರೋದ್ರಿಂದ ಎಲ್ಲಿ ಸೋಲಿನ ಕಹಿಯನ್ನು ಊಟ ಮಾಡಲಿಕ್ಕೆ ಅವಕಾಶ ಆಗಿಬಿಟ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ಮೈಸೂರು ನಗರ ಕಾರ್ಪೊರೇಷನ್ನು ಮತ್ತು ಬೆಂಗಳೂರು ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯತಿಗಳು ಎಲ್ಲ ಚುನಾವಣೆಗಳನ್ನ ನಡೆಸ್ತಾ ಇಲ್ಲ. ಜೊತೆಗೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದು 10 ವರ್ಷಗಳಾಗ್ತಾ ಇದೆ, ಆ ಚುನಾವಣೆಯನ್ನು ನಡೆಸ್ತಾ ಇಲ್ಲ. ಗ್ರಾಮಾಂತರದಲ್ಲಿ ಪಂಚಾಯತಿ ಚುನಾವಣೆಗೂ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಇದು ಬಹುಶಃ ಈ ಸರ್ಕಾರದ ಅಧೋಗತಿ ಪ್ರಾರಂಭ ಆಗಿದೆ. ಸ್ಥಳೀಕರಣ ಆಗಬೇಕು ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದು ಅಲ್ಲಿಯ ಜನಪ್ರತಿನಿಧಿಗಳು ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿಯನ್ನು ಕೊಡಬೇಕು. ಆ ಶಕ್ತಿಯನ್ನು ಕೊಡೋದ್ರಲ್ಲೂ ಇವತ್ತಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹಳ ಹಿಂದೇಟು ಹಾಕ್ತಾ ಇರೋದ್ರಿಂದ ಬಹುಶಃ
ಗ್ರಾಮ ಪಂಚಾಯತಿ ಚುನಾವಣೆಯೂ ನಡೆಯೋದು ನಿಧಾನಗತಿಯಲ್ಲಾಗ್ತದೆ, ಮತ್ತು ನಗರಸಭೆ, ಪುರಸಭೆ, ಕಾರ್ಪೊರೇಷನ್ ಚುನಾವಣೆಗಳು ನಿಧಾನ ಆಗ್ತವೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ಸರ್ಕಾರಕ್ಕೆ ನಡೆಸಬೇಕು. ಈ ಒಂದು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು ಅಂತಕ್ಕಂಥ ಭಾವನೆ ಇಲ್ಲದೇ ಇರೋದ್ರಿಂದ ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಅನುದಾನದಲ್ಲೂ ಕಡಿತ ಆಗಿದೆ. ಈಗ ಯಾವುದೇ ಒಂದು ರಾಜ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಚುನಾವಣೆ ನಡೆಸಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಅಧಿಕಾರವನ್ನು ಹಂಚಿ ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳ ಮುಖಾಂತರ ಆಡಳಿತವನ್ನು ನಡೆಸಿದ್ರೆ ಸರ್ಕಾರ ತನ್ನ ಅನುದಾನದ ಹಕ್ಕನ್ನು ಬಿಡುಗಡೆ ಮಾಡುತ್ತೆ. ಯಾರೂ ಇಲ್ಲದೆ ಇದ್ಮೇಲೆ ಯಾರಿಗೆ ಬಿಡುಗಡೆ ಮಾಡ್ತಾರೆ? ಇವರು ನಮ್ಮ ಕಾಂಗ್ರೆಸ್ ಸರ್ಕಾರದವ್ರು ಹೇಳ್ತಾರೆ, ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇರ್ತಕ್ಕಂಥ ಅನುದಾನ ಬಹಳ ಕಡಿಮೆ ಆಗಿದೆ, ನಮಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸ್ಥಳೀಯ ಸಂಸ್ಥೆಗಳನ್ನ ಚುನಾವಣೆ ಮಾಡಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಸ್ಥಳೀಯ ಸಂಸ್ಥೆಗಳನ್ನ ಗಟ್ಟಿ ಮಾಡಿ ಜನರಿಗೆ ಆಡಳಿತ ಕೊಡಲಿಕ್ಕೆ ಶಕ್ತಿ ತುಂಬ್ತಾ ಇದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆ ಒಂದು ನಿರ್ಧಾರವನ್ನು ಕೈಗೊಳ್ಳದೆ ಅನುದಾನ ಕೊಡಿ ಅಂತ ಹೇಳಿದ್ರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಅವೆಲ್ಲ ದುರ್ಬಳಕೆ ಆಗ್ತದೆ. ಆದ್ದರಿಂದ ಸರ್ಕಾರ ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಿದ ನಂತರ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಅನುದಾನ ಅಥವಾ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಮನವಿ ಮಾಡಬೇಕಾದ್ರೆ ಇಲ್ಲಿ ಎಲ್ಲ ಹಂತದ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ನಡೀಬೇಕಾಗ್ತದೆ. ಫೈನ್. ಇಲ್ಲಿ ಹಿಂದೆ JDS ಇದ್ದಿದ್ದು ಕಾಂಗ್ರೆಸ್ ಇದೆ. ಒಂದು ಕಡೆ ನೀವು ತಮ್ಮ ಪುತ್ರ ಹೇಳ್ತಾರೆ ದ್ವೇಷ ರಾಜಕಾರಣ ಆಗ್ತಿದೆ ಪಿರಿಯಾಪೇಟೆ ವ್ಯಾಪ್ತಿಗೆ ಅಂತೇಳಿ, ಈ ಮಾತು ಸತ್ಯನ? 100% ಭಾಗ ದ್ವೇಷ ರಾಜಕಾರಣ ಎಲ್ಲೆಲ್ಲೂ ನಡೀತಾ ಇದೆ. ಅಂದರೆ ಕಾಂಗ್ರೆಸ್ನ ಹಾಲಿ ಸಚಿವರು ಸ್ವಲ್ಪ ನಮ್ಮ ಕಾರ್ಯಕರ್ತರು, ಮುಖಂಡರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ತಳಹಂತದಲ್ಲಿ. ಅದು ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಚುನಾವಣೆ ಆಗ್ಬೋದು, ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಆಗ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡೋದ್ರ ಜೊತೆಗೆ 2 ವರ್ಷ 3 ವರ್ಷ ಅವಧಿ ಮುಗಿದಿದ್ರೂ ಸಹ ಚುನಾವಣೆಗಳನ್ನ ನಡೆಸಲಿಕ್ಕೆ ಅವಕಾಶ ಕೊಡದಾಗೆ ನಮ್ಮ ಹಾಲಿ ಸಚಿವರು ತಮ್ಮ ಅಧಿಕಾರವನ್ನು ಬಹಳ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅವ್ರ ಮೇಲೆ ಕೇಸ್ಗಳನ್ನ ಹಾಕಿಸ್ತಾ ಇದ್ದಾರೆ. ಇದು ಅವರ ದೌರ್ಜನ್ಯಕ್ಕೆ ಸಾಕ್ಷಿಯಾಗಿದೆ. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಒಡಂಬಡಿಕೆಯಿಂದ ರೈತ ಬೆಳೆದಂಥ ರಾಗಿಗೆ ಉತ್ತಮ ಬೆಂಬಲ ಬೆಲೆಯನ್ನು ಕೊಟ್ಟು ರಾಗಿ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿದ ನಂತರ ನಮ್ಮ ಹಾಲಿ ಸಚಿವರು ಹಗಲು ದರೋಡೆ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ. 1 ಕ್ವಿಂಟಾಲ್ಗೆ 4 ರಿಂದ 5 kg ರಾಗಿಯನ್ನು ಕಳೆ ಹಾಕ್ತಕ್ಕಂಥದ್ದು, ಮೈನಸ್ ಮಾಡ್ತಕ್ಕಂಥದ್ದು ಎಂಥ ದರೋಡೆ ವ್ಯವಹಾರ ಅದು ಅಂತ ಹೇಳಿದ್ರೆ ಬಹುಶಃ ನಮ್ಮ ರೈತ ಬೆವರು ಸುರಿಸಿ ಅವನ ಶ್ರಮವನ್ನು ವ್ಯಯ ಮಾಡಿ ಭೂಮಿ ತಾಯಿಗೆ ಅವನ ಶಕ್ತಿಯನ್ನು ವಿನಿಯೋಗ ಮಾಡಿ ಆ ಬೆಳೆದಂಥ ಬೆಳೆಯ ರಾಗಿಯ ಭ್ರಷ್ಟಾಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಧಿಕಾರಿಗಳ ಮುಖಾಂತರ 1 ಕ್ವಿಂಟಾಲ್ ರಾಗಿಗೆ 5 kg ರಾಗಿಯನ್ನು ಮೈನಸ್ ಮಾಡಿಸ್ತಾ ಇರ್ತಕ್ಕಂಥದ್ದು. ಸುಲಿಗೆ ಮಾಡ್ತಾ ಇದ್ದಾರೆ ಹಣದ ರೂಪದಲ್ಲಿ. ನೀವು
ಚುನಾವಣಾ ಸಂದರ್ಭದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರೋ ಅಥವಾ 5 ಗ್ಯಾರಂಟಿಗಳ ಮುಖಾಂತರ ಗೆಲುವನ್ನು ಸಾಧಿಸಿದ್ರೋ, ನಿಮ್ಮ ಅಭಿಪ್ರಾಯ ಮತದಾರರಿಗೆ ದುಡ್ಡು ಕೊಟ್ಟಿದ್ದೀನಿ, ನಾನು ಕೊಟ್ಟಿರ್ತಕ್ಕಂಥ ದುಡ್ಡು ಮತದಾರರಿಂದಲೇ ವಾಪಸ್ ಬರಬೇಕು ಅಂತಕ್ಕಂಥ ಭಾವನೆಯಿಂದ ಇವತ್ತು ತಾಲೂಕಿನಲ್ಲಿ ಭ್ರಷ್ಟಾಚಾರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀರಿ. ಇದು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಮತದಾರ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾನೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಹಾಲಿ ಸಚಿವರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಇನ್ನೇನು ಚುನಾವಣೆ 2 ವರ್ಷ ಇದೆ. ಸೊ ಚುನಾವಣೆಗೆ ಹೇಗಿದೆ ತಯಾರಿ? ಏನಿಲ್ಲ, ಜನಗಳ ಹತ್ರ ಇದ್ದೀವಿ, ಜನಗಳ ಮನಸ್ಸನ್ನು ಒಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದೆ ಇದ್ದಂಥ JDS ಮತ್ತು BJP ಮೈತ್ರಿ ಸರ್ಕಾರದಲ್ಲಿ ಎಷ್ಟು ಉತ್ತಮವಾದಂಥ ಒಳ್ಳೆಯ ಆಡಳಿತವನ್ನು, ಜನಪರವಾದಂಥ ಆಡಳಿತವನ್ನು ಕೊಟ್ಟಿದ್ದರು ಕುಮಾರಸ್ವಾಮಿ ಅವರು. ಸಮ್ಮಿಶ್ರ ಸರ್ಕಾರದಲ್ಲಿ ಜನ ಸಂತೃಪ್ತಿಯಾಗಿದ್ದರು. ಈಗ ಅತ್ಯಧಿಕ ಬಹುಮತವನ್ನು ಕೊಟ್ಟು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಜನರ ಭಾವನೆಗಳಿಗೆ ಅರ್ಥ ಮಾಡಿ ಆಡಳಿತವನ್ನು ನಡೆಸ್ತಾ ಇಲ್ಲ. ನಿಮಗೆ ಈ ಸರ್ಕಾರ ಭಾರವಾಗಿದೆ. ನಿಮ್ಮಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳ ಸರ್ಕಾರ ನಿಮ್ಮ ಪರವಾಗಿ ಆಡಳಿತವನ್ನು ಮಾಡಬೇಕಾಗ್ತದೆ. ಅಂಥ ಯಾವುದಾದ್ರೂ ಒಂದು ಸರ್ಕಾರ ರೈತರ ಪರವಾಗಿ, ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಒಂದು ಸರ್ಕಾರ ಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇದ್ದರೆ ಬಹುಶಃ ಕುಮಾರಣ್ಣಂತಹ ನಾಯಕತ್ವ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಮನಸ್ಸಲ್ಲಿ ಉಳಿಸ್ಕೊಂಡು ಮತದಾರ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆ ಆದಾಗ ರಾಜ್ಯದ ಅಭಿವೃದ್ಧಿಗೂ ದೇಶದ ಅಭಿವೃದ್ಧಿಗೂ ಸಾಧ್ಯ ಆಗ್ತದೆ. ಮತದಾರ ಬಯಸ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪೂರೈಸಲಿಕ್ಕೂ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಮತದಾರರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ. ಸೊ ಮುಂದಿನ ಬಾರಿ ಗೆಲುವು ನಿಮ್ಮದೇ ಆಗಲಿ. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದ. ನಿಮ್ಮ ಹಾರೈಕೆ ಏನಿದೆ, ಮುಂದಿನ 28ರ ಚುನಾವಣೆಯಲ್ಲಿ ನಿಮ್ಮ ಗೆಲುವು ನಿಮ್ಮದಾಗಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸ್ತಾ ಇದ್ದೀರಾ. ಬಹಳ ಧನ್ಯವಾದಗಳು. ನಾವು ಸಹ ನಿಮ್ಮ ಸಹಕಾರವನ್ನು ಬಯಸ್ತೇವೆ. ಮತದಾರ ಉತ್ತಮವಾದಂಥ ನಿರ್ಧಾರವನ್ನು ಕೈಗೊಂಡು ಉತ್ತಮವಾದಂಥ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಿ ಅಂತಕ್ಕಂಥ ಮನವಿಯನ್ನು ಮತದಾರರಿಗೂ ಸಹ ನೀವು ಹೆಚ್ಚು ಹೆಚ್ಚು ಸಲಹೆ ಸೂಚನೆಗಳನ್ನು ಕೊಡೋದ್ರ ಮುಖಾಂತರ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಮಾಧ್ಯಮಗಳಿಗಿದೆ. ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕಿದೆ, ಪ್ರಿಂಟ್ ಮಾಧ್ಯಮಕ್ಕಿದೆ. ಆ ಎರಡೂ ಮಾಧ್ಯಮಗಳು ನನಗೆ ಆಶೀರ್ವಾದವನ್ನು ಜನರ ಮುಖಾಂತರ ಮಾಡಿಸ್ತೀರಾ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತೇನೆ. ಧನ್ಯವಾದ.